ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಯಾವುದು ಕೂಡ ಸರಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಸಂಪುಟ ವಿಸ್ತರಣೆ ಆದ ಮೇಲೆ ಶಾಸಕರ ಅಸಮಾಧಾನ, ಅದರ ಬೆನ್ನಿಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ಖ್ಯಾತೆ ಪ್ರಾರಂಭ ಆಗೋಗಿದೆ. ಇದರ ಬೆನ್ನಿಗೆ ಹೆಚ್ಚುವರಿ ಡಿಸಿಎಂಗೆ ಪಟ್ಟು ಹಿಡಿದಿದ್ದಾರೆ ಕೆಲವರು. ಹಂಗಾಗಿ ಎಲ್ಲ ತಲೆಬಿಸಿಯನ್ನ ಹೊತ್ತು ಮುಖ್ಯಮಂತ್ರಿಗಳು ದೆಹಲಿ ಕಡೆಗೆ ಪ್ರವಾಸ ಮಾಡಿದ್ದಾರೆ. ಸ್ಥಾನ ಸಿಗದೆ ಇರೋದಕ್ಕೆ ಮುನಿಸಿಕೊಂಡವರಿಗೆ ಮುಲಾಮು ಏನು? ಶಾಸಕರ ಬೇಸರದ ಮಧ್ಯೆ ನೂತನ ಸಚಿವರಿಗೂ ಖಾತೆ ಹಂಚಿಕೆ ಮಾಡೋ ಟೆನ್ಷನ್ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಮುಖ್ಯಮಂತ್ರಿಗಳ ಮಹತ್ವದ ಚರ್ಚೆಯಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗಾದ್ರೆ ವರಿಷ್ಠರು ಏನು ಹೇಳಿ ಕಳಿಸಬಹುದು ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಇನ್ಸೈಡ್ ಮಾಹಿತಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಆದ ಬಳಿಕ ಶಾಸಕರ ಅಸಮಾಧಾನ, ಬಂಡಾಯ ಎದ್ದಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋದ್ರ ಜೊತೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಟೆನ್ಷನ್ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಕೃಷ್ಣಪ್ಪ ಹೊರತುಪಡಿಸಿ ಉಳಿದೆಲ್ಲ ಶಾಸಕರು ಕೂಡ ಸದ್ಯಕ್ಕೆ ಸಮಾಧಾನಗೊಂಡಿದ್ದಾರೆ. ಆದ್ರೆ ಬಿಗಿಪಟ್ಟು ಹಿಡಿದಿರುವ ಕೃಷ್ಣಪ್ಪ ಬಗ್ಗೆನೇ ಸಕ್ಕ ಟೆನ್ಷನ್ ಇದೆ ಅಂತೆ ಮುಖ್ಯಮಂತ್ರಿಗಳಿಗೆ. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕೃಷ್ಣಪ್ಪ. ಬೆಳಗ್ಗೆಯೇ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೃಷ್ಣಪ್ಪ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡಿದ್ದಾರಂತೆ ಮುಖ್ಯಮಂತ್ರಿಗಳು. ಮುನಿಯಪ್ಪ ರಾಜೀನಾಮೆ ಕೊಡಿಸಿ ಮಗಳಿಗೆ ಕೊಡೋ ಆಪ್ಷನ್ ಕೇಳಿದ್ದಾರಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಭೇಟಿಯಾದಾಗ ಚರ್ಚೆಯಾಗಿದೆ. ಕೃಷ್ಣಪ್ಪ ಅವರನ್ನ ಕೈ ಬಿಡೋ ಹಾಗಿಲ್ಲ. ಕಾರಣ ಆಸೆ ಇಟ್ಕೊಂಡಿದ್ರು ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ. ನನಗೆ ಇಲ್ಲಾಂದ್ರೆ ಮಗನಿಗಾದ್ರೂ ಕೊಟ್ಟಿದ್ರು ಕೂಡ ಇಷ್ಟರ ಮಟ್ಟಿಗೆ ಅಸಮಾಧಾನ ಇರ್ತಾ ಇರಲಿಲ್ಲ. ಬಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ವರಿಷ್ಠರೇ ಬಂದರೂ ಕೂಡ ಅಖಾಡ ಕೀಳಿದು ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಮನವೊಲಿಸೋ ಪ್ರಯತ್ನಗಳಾದ್ರೂ ಕೂಡ ಆಗಿಲ್ಲ. ಏನೇ ಆದ್ರೂ ಕೂಡ ಸಚಿವ ಸ್ಥಾನ ಬೇಕು, ಆಗ ಮಾತ್ರ ನಾನು ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯ ಅಂತ ಕೃಷ್ಣಪ್ಪ ಅವರು ಪಟ್ಟು ಹಿಡಿದಿದ್ದಾರೆ. ಹಂಗಾಗಿ ಅವ್ರನ್ನ ಸಮಾಧಾನ ಮಾಡೋದು ಹೇಗೆ ಅನ್ನೋದೇ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಟಾಸ್ಕ್ ಆಗಿ ಹೋಗಿದೆ. ಉಳಿದಂತೆ ಬಲ್ಕ್ ಆಗಿ 10 ಜನ 12 ಜನ ಬಂದ್ಬಿಡ್ತೀವಿ, ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ ವರಿಷ್ಠರು ಅಖಾಡಕ್ಕಿಳಿಯೋ ಮೂಲಕ. ಆದ್ರೆ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ. ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಸಚಿವ ಸ್ಥಾನ ಕೊಡಬೇಕು. ಖಾಲಿ ಇರುವ ಒಂದು ಸ್ಥಾನ ಕೊಟ್ರೆ ಮಹಿಳೆಯರಿಗೆ ಏನ್ ಕೊಡ್ಬೇಕು? ಆಗ ಮುನಿಯಪ್ಪ ಅವರ ರಾಜೀನಾಮೆ ಅನಿವಾರ್ಯ ಆಗಿ ಹೋಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಖಾಲಿ ಇರುವ ಒಂದು ಸ್ಥಾನ ಮಹಿಳೆಯರಿಗೆ ಮೀಸಲು. ಆದ್ರೆ ಈಗ ಅದನ್ನೇನಾದ್ರೂ ಕೃಷ್ಣಪ್ಪ ಅವ್ರಿಗೆ ಕೊಟ್ರೆ ಮುನಿಯಪ್ಪ ಅವರ ಅನಿವಾರ್ಯತೆಯಿಂದ ರಾಜೀನಾಮೆ ಪಡೆದುಕೊಳ್ಬೇಕಾಗತ್ತಾ? ಏನಾಗ್ತಾ ಇದೆ? ಇರುವ ಆಪ್ಷನ್ಗಳೇನು? ಮುಖ್ಯಮಂತ್ರಿಗಳ ಮುಂದೆ ಇರುವ ಸವಾಲು ಏನು? ಏನಾಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಅಂತ? ಶ್ರುತಿ, ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಅವರನ್ನ ಅಷ್ಟು ಸುಲಭವಾಗಿ ಸಂಪುಟದಿಂದ ಕೈ ಬಿಡೋದಕ್ಕೆ ಆಗೋದಿಲ್ಲ. ಇದು ಮುಖ್ಯಮಂತ್ರಿಗಳಿಗೂ ಗೊತ್ತು, ಅದೇ ರೀತಿ AICCಯ ವರಿಷ್ಠರಿಗೂ ಕೂಡ ಗೊತ್ತು. ಆದರೆ ಈಗ ಭಾಳಷ್ಟು ಸಮಸ್ಯೆ ಆಗಿರೋದು ಏನಂತ ಹೇಳಿದ್ರೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಮಾಡಿದ್ದಂಥ ಒಂದು ಪಟ್ಟಿ ಭಾಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದೆ. ಹೀಗಾಗಿ ಇದರಿಂದ ಪಾರಾಗಬೇಕು ಅನ್ನೋದಾದರೆ ಒಂದು ಕಡೆ ಕೃಷ್ಣಪ್ಪ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಹಿರಿಯ ಶಾಸಕರು ಕೂಡ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಆದರೆ ಕೃಷ್ಣಪ್ಪ ಅವರು ಮಾತ್ರ ನಾನು ಸಚಿವ ಸಂಪುಟದಲ್ಲಿ ಸೇರಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಕೇವಲ ವಿಜಯನಗರ ಮತ್ತು ಪ್ರಿಯಾಕೃಷ್ಣ ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲದೆ RR ನಗರ ಆಗಿರ್ಬೋದು, ದಾಸರಳ್ಳಿ ಆಗಿರ್ಬೋದು, ರಾಜಾಜಿನಗರಕ್ಕೂ ಕೂಡ ಅವರ ಪ್ರಭಾವ ಇರೋದ್ರಿಂದ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಇರುವಂಥದ್ದು. ಹೀಗಾಗಿ ನಿನ್ನೆ ಇಡೀ ದಿನ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಬೆಳಗ್ಗೆ ಮತ್ತೆ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡುವಂಥದ್ದು. ಈಗಿರುವಂತಹ ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತ. ಒಂದು ವೇಳೆ ಮುನಿಯಪ್ಪ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಮನವೊಲಿಸಿ ಅವರ ಮಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಸಹಜವಾಗಿ ಮಹಿಳಾ ಕೋಟಾವನ್ನು ನಾವು ಫಿಲ್ ಮಾಡ್ದಂಗೆ ಆಗುತ್ತೆ. ಈಗ ಖಾಲಿ ಇರುವಂತಹ ಸ್ಥಾನಕ್ಕೆ ಕೃಷ್ಣಪ್ಪ ಅವ್ರಿಗೆ ಕೊಡ್ಬೋದು ಅಂತ. ಇದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಸ್ಥಾನ ತಪ್ಪಿಸಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಒಂದು ಆರೋಪವನ್ನು ನೇರವಾಗಿ ಮುನಿಯಪ್ಪ ಅವರು ಮಾಡ್ತಾರೆ. ಹೀಗಾಗಿ ಈಗಿರುವಂತಹ 2-3 ಸಚಿವರು ತ್ಯಾಗಕ್ಕೆ ರೆಡಿ ಇದ್ದಾರಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಈಗ ಮೊನ್ನೆ ಅಷ್ಟೇ ಸಂಪುಟ ವಿಸ್ತರಣೆ ಮಾಡಿ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತೇಳಿದ್ರೆ ಸಹಜವಾಗಿ ಮತ್ತೊಂದು ದೊಡ್ಡ ಅಸ್ತ್ರ BJP ಮತ್ತು JDSಗೆ ಆಗುತ್ತೆ. ಜೊತೆಗೆ ಈ ಗೊಂದಲಗಳು ರಾಜ್ಯದಲ್ಲಿ ಕಾಂಗ್ರೆಸ್ನ ಸಂಘಟನೆಗೂ ಕೂಡ
ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂಥದ್ದು. ಜೊತೆಗೆ ಬೈ ಎಲೆಕ್ಷನ್ಗಳು ಕೂಡ ಬರ್ತಾ ಇದ್ದಾವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಈಗ ಆಗಿರುವಂಥ ಒಂದು ಗಾಯವನ್ನು ಇನ್ನಷ್ಟು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ನಿನ್ನೆ ಇಡೀ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆ ಆಡುವಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು, ಒಂದು ಕಡೆ ಖ್ಯಾತೆ ಮತ್ತೊಂದು ಕಡೆ ಈ ಅಸಮಾಧಾನಗೊಂಡವರನ್ನು ಸಮಾಧಾನ ಮಾಡೋದು ಹೇಗೆ ಅನ್ನುವಂಥದ್ದು. ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಬಹುತೇಕ ಸಂಜೆ ಒಳಗಡೆ ಒಂದು ಮೆಸೇಜ್ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬರುತ್ತೆ, ಇಲ್ಲ ಕೆಲವರಿಂದ ತ್ಯಾಗವೋ, ಇಲ್ಲ ಅಂತ ಹೇಳಿದ್ರೆ ಮುನಿಯಪ್ಪ ಅವ್ರಿಗೆ ಬದಲಾವಣೆ ಮಾಡಿ ಮಗಳಿಗೆ ಅವಕಾಶ ಮಾಡಿಕೊಡೋದ. ಹೀಗಾಗಿ ಇವತ್ತು ಸಂಜೆ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.